ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಡೇ ನಂಬರ್ 112 ಅಂದ್ರೆ 112ನೇ ದಿನ. ಏನೇನಾಯ್ತು, ಯಾವ್ಯಾವ ಟಾಸ್ಕ್ ಬಂತು, ಮತ್ತೆ ಯಾರು ಈ ಒಂದು ಭಾನುವಾರ ಎಪಿಸೋಡ್, ಸಂಡೇ ಎಪಿಸೋಡ್ ಯಾರು ಮನೆಗೆ ಹೊರಗೆ ಹೋದ್ರು, ಮತ್ತೆ ಹನುಮಂತ ರಜತ್ಗೆ ಏನಂದ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಮೈನ್ ಪಾಯಿಂಟ್ಸ್ ಮಾತ್ರ ಈ ವಿಡಿಯೋದಲ್ಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಸುದೀಪ್ ಸರ್ ಕೇಳ್ತಾರೆ ಯಾರು ಭವ್ಯ ಅವ್ರ ಬಗ್ಗೆ, ಭವ್ಯ ತ್ರಿವಿಕ್ರಮ್ ಅವ್ರ ಬಗ್ಗೆ. ಏನಂತಂದ್ರೆ ಗೋಲ್ಡ್ ಸುರೇಶ್ ಅವ್ರು ಬಂದಿರ್ತಾರಲ್ಲ, ಆ ಟೈಮಲ್ಲಿ ಗೋಲ್ಡ್ ಸುರೇಶ್ ಅವರು ಇಬ್ಬರು ಅಂತಾರೆ ಲವ್ ಚೆನ್ನಾಗಿ ನಡೀತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾರು ಗೋಲ್ಡ್ ಸುರೇಶ್ ಅವರು. ಅದ್ರ ಬಗ್ಗೆ ಮನೆಯವರ ಹತ್ರ ಸುದೀಪ್ ಸರ್ ಕೇಳ್ತಾರೆ. ಅದಕ್ಕೆ ಧನರಾಜ್ ಹೇಳ್ತಾರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಆ ವಿಡಿಯೋನ ಹಾಕ್ಬಿಟ್ಟು ಮತ್ತೆ ತೋರಿಸ್ತಾರೆ. ಇಲ್ಲ ಅಂತ ಭವ್ಯ ಅವರು ಅದೇ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ವಿಡಿಯೋನ ತೋರಿಸ್ತಾರೆ. ಆ ವಿಡಿಯೋನ ನೋಡಿದ್ಮೇಲೆ ಕೇಳ್ತಾರೆ ಮನೆಯವ್ರನ್ನ. ಅದಕ್ಕೆ ಧನರಾಜ್ ಏನಂತ ಹೇಳ್ತಾರೆ ಅಂದ್ರೆ, ಹೌದು ಸರ್, ಈ ವಿಡಿಯೋ ನೋಡಿದ್ರೆ ಎಲ್ಲ ನನಗೂ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಧನರಾಜ್ ಅವರು ಹೇಳ್ತಾರೆ. ಇದಾಗಿತ್ತು ಪಾಯಿಂಟ್. ನೆಕ್ಸ್ಟ್ ಒಂದು ಟಾಸ್ಕ್ ರೀತಿ ಕೊಡ್ತಾರೆ. ಏನಂದ್ರೆ, ಇಷ್ಟು ದಿನ ಆಗಿರ್ತಕ್ಕಂಥ ಒಂದು ಜರ್ನಿನ ಆಧಾರದ ಮೇಲೆ ಅಲ್ಲಿ ಒಂದು ಫ್ಲಾಪ್ ಅನ್ನೋದು, ಇನ್ನೊಂದು ಬ್ಲಾಕ್ ಬಸ್ಟರ್ ಅನ್ನೋದು ಒಂದು ಇರುತ್ತೆ. ಆ ಬೋರ್ಡ್ಗೆ ಅದು ಯಾರಿಗೆ ಸಂಬಂಧಪಡುತ್ತೆ ಅಂದ್ಬಿಟ್ಟು ಕೊಡ್ಬೇಕು ಅಂದ್ಬಿಟ್ಟು ಸೂಕ್ತ ಕಾರಣ ಕೊಟ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬರೇ ಬರ್ತಾರೆ, ಒಂದೊಂದೇ ಸೂಕ್ತ ಕಾರಣ ಕೊಟ್ಬಿಟ್ಟು ಈ ತರ ಅಂತ ಹೇಳ್ತಾ ಅದು ಫುಲ್ ವಿಡಿಯೋ ಬೇಕು, ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ. ನಾನು ಜಸ್ಟ್ ಮೈನ್ ಪಾಯಿಂಟ್ ಹೇಳ್ತಿದ್ದೀನಿ. ಅದ್ರಲ್ಲಿ ಬಂದು ಮತ್ತೆ ಯಾರು ಹನುಮಂತ ಅವರು ಹೋಗ್ತಾರೆ. ಹನುಮಂತ ಬಂದ್ಬಿಟ್ಟು ರಜತ್ಗೆ ಫ್ಲಾಪ್ ಅಂತ ಕೊಡ್ತಾರೆ. ಏನು ರೀಸನ್ ಹೇಳ್ತಾರೆ ಅಂದ್ರೆ, ಒಂದು ಹಾಡು ಮುಖಾಂತರವಾಗಿ ಹೇಳ್ತಾರೆ, ಮಾತು ಮನೆ ಕೆಡಿಸ್ತು, ತೂತು ಹೊಲೆ ಕೆಡಿಸ್ತು ಅಂದ್ಬಿಟ್ಟು ಒಂದು ಹಾಡು ಮುಖಾಂತರವಾಗಿ ಯಾರು ಹನುಮಂತ ಅವ್ರು ಹೇಳ್ತಾರೆ. ಮತ್ತೆ ಇನ್ನ ಒಂದು ಕಾರಣ ಕೊಡ್ತಾರೆ. ಏನಂತಂದ್ರೆ, ರೀಸನ್ಸ್ ಕೊಡೋದಕ್ಕೆ ಬರಲ್ಲ ಅಂತಾರಲ್ಲ, ಮೊದ್ಲು ಅವ್ರು ಕೊಡೋದಕ್ಕೆ ಕಲೀಲಿ ಅಂತ ಅಂದ್ಬಿಟ್ಟು ಯಾರು ಹನುಮಂತ ಅವ್ರು ಅಂತ. ಅದಕ್ಕೆ ರಜತ್ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಇಂಥ ಸಿಲ್ಲಿ ರೀಸನ್ಗಳೆಲ್ಲಾನು ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹನುಮಂತ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ನೀನು ಸಿಲ್ಲಿ ರೀಸನ್ನೇ ಫಸ್ಟ್ ನೀನು ಕಲಿ, ಆಮೇಲೆ ಬೇಕಾದ್ರೆ ಸ್ಟ್ರಾಂಗ್ ರೀಸನ್ ಕೊಡು ಅಂತ ಅಂದ್ಬಿಟ್ಟು ಯಾರು ಹನುಮಂತ ಅವರು ಕಡಕ್ಕಾಗಿ ಆನ್ಸರ್ ಕೊಡ್ತಾರೆ. ಅದಕ್ಕೆ ರಜತ್ ಅವ್ರಿಗೆ ಇದಾಗಿತ್ತು. ನೆಕ್ಸ್ಟ್, ಈ ವಾರ ಮನೆಗೆ ಯಾರು ಹೋದ್ರು, ಈ ಭಾನುವಾರ ಆಗಿರ್ತಕ್ಕಂಥ ಎಪಿಸೋಡ್ ಅಲ್ಲಿ ಯಾರು ಹೋದ್ರು, ಆ ಒಂದು ಸೀಸನ್ ನೋಡಿದ್ರೆ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾರು ಹೋದ್ರು ಅಂತ. ಯಾರು ಹೋದ್ರೆ ಧನರಾಜ್ ಅವರು ಈ ಒಂದು ವಾರ ಹೋಗಿರ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಇವಾಗ ಫಿನಾಲಿ ವಾರಕ್ಕೆ ಎಷ್ಟು ಜನ, ಮನೆ 6 ಜನ ಇರ್ತಾರಲ್ಲ, 6 ಜನರಲ್ಲಿ ಯಾರ್ಯಾರು ಹೋದ್ರು ಫೈನಲ್ ಆಗಿ ಫಿನಾಲಿ ಇದು ವಾರಕ್ಕೆ ಆಯ್ಕೆ ಆದ್ರು ಅಂದ್ರೆ ಯಾರಂದ್ರೆ, ರಜತ್ ಅವ್ರ ಆಯ್ಕೆ ಆಗ್ತಾರೆ, ತ್ರಿವಿಕ್ರಮು, ಹನುಮಂತ, ಮೋಕ್ಷಿತಾ, ಭವ್ಯ, ನೆಕ್ಸ್ಟ್ ಮಂಜು. ಇಷ್ಟು 6 ಜನ ಫಿನಾಲಿ ವಾರಕ್ಕೆ ಎಂಟ್ರಿ ಆಗ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚಿನ ಕಂಟೆಂಟ್ಗೋಸ್ಕರ ನೀವು ಇದರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಈ ಒಂದು ಬಿಗ್ ಬಾಸ್ ಸೀಸನ್ ಮುಗಿತಾ ಇದ್ದಂಗೆ ಏನು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಸಜೆಷನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಸಿಗೋಣ. ಟಾಟಾ, ಸಿ ಯು, ಬಾಯ್.